ನಮಸ್ಕಾರ. ಇವತ್ತಿನ ಪ್ಲಾನ್ ಏನಂದ್ರೆ ನಮ್ದು ಪೂರ್ವ ದಿಕ್ಕಿಗೆ ರೋಡ್ ಇರುತ್ತೆ. ಸೊ ಮೇನ್ ಡೋರ್ ಕೂಡ ನಾವು ಪೂರ್ವ ದಿಕ್ಕಿಗೆ ಪ್ರೊವೈಡ್ ಮಾಡಿರ್ತೀವಿ, ಅಂದ್ರೆ ಈಸ್ಟ್ ಫೇಸಿಂಗ್ ನಾವು ಮೇನ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ. ಈ ಪ್ಲಾನ್ ಒಳಗೆ ಏನು ನಾವು ಸ್ಪೆಷಲ್ ಆಗಿ ಇನ್ಕ್ಲೂಡ್ ಮಾಡಿರ್ತೀವಿ ಅಂತಂದ್ರೆ, ಯೂಶ್ವಲಿ ನಮ್ದು ದೇವ್ರ ಮನೆ ಅಡುಗೆ ಮನೆ ಒಳಗಿರುತ್ತೆ. ಬಟ್ ಈ ಪ್ಲಾನ್ ಒಳಗೆ ಕೆಲವೊಂದಿಷ್ಟು ಜನ ಹೆಂಗೆ ಪ್ರಿಫರ್ ಮಾಡ್ತಾರೆ ದೇವ್ರ ಮನೆ ಅಂದ್ರೆ ನಾರ್ತ್ ಈಸ್ಟ್ ಡೈರೆಕ್ಷನ್, ಅಂದ್ರೆ ಈಶಾನ್ಯ ದಿಕ್ಕಿನೊಳಗೆ ದೇವ್ರ ಮನೆ ಇರ್ಬೇಕಂತ ಹೇಳ್ತಾರೆ. ಸೊ ಆ ರೀತಿ ನಾವು ಇದನ್ನ ಪ್ಲಾನ್ ಮಾಡಿರ್ತೀವಿ. ಮೇಲಾಗಿದ್ದು ಒಂದು ಡುಪ್ಲೆಕ್ಸ್ ಮನೆಯ ಪ್ಲಾನ್ ಆಗಿರುತ್ತೆ. ಡುಪ್ಲೆಕ್ಸ್ ಮನೆ ಅಂದ್ರೆ ತಮಗೆಲ್ಲ ಗೊತ್ತಿರೋದ್ರಂಗೆ ಸ್ಟೇರ್ಕೇಸ್ ಮನೆ ಒಳಗಡೆನೇ ಇರುತ್ತೆ. ಸೊ ಯಾವ ರೀತಿ ನಾವು ಇದನ್ನ ಮನೆಯನ್ನ ಪ್ಲಾನ್ ಮಾಡಿರ್ತೀವಿ ನಾವು ನೋಡ್ಕೊಂಬರೋಣ. ಲೆಟ್ಸ್ ಗೆಟ್ ಇನ್ ಟು ದ ಪ್ಲಾನ್. ಹಾಯ್, ವೆಲ್ಕಮ್ ಟು ದ ಪ್ಲಾನ್. ಇವತ್ತು ನಮ್ದು ಪ್ಲಾನ್ ಏನಂದ್ರೆ ಈಸ್ಟ್ ಫೇಸಿಂಗ್ ಡುಪ್ಲೆಕ್ಸ್ ಹೌಸ್ ಇವತ್ತು ನಾವು ಪ್ಲಾನ್ ಮಾಡಿರ್ತೀವಿ. ಸೊ ನಮ್ದು ಯಾವ ರೀತಿ ಪ್ಲಾನ್ ಇರ್ತೈತೆ ಅಂತೇಳಿ ನೋಡೋಣ. ಫಸ್ಟ್ ಈ ಪ್ಲಾನ್ ಇದ್ದು ನಾನು ಝೂಮ್ ಇನ್ ಮಾಡತ್ತಿರ್ತೀನಿ. ಸೈಟ್ ಸೈಜ್ ಎಷ್ಟೈತಿದೆ ಅಂದ್ರೆ 40x60 ಸೈಟ್ ಸೈಜ್ ಆಗಿರುತ್ತೆ. ಸೊ ನಾವು ಇದನ್ನ ಝೂಮ್ ಇನ್ ಮಾಡತ್ತಿರ್ತೀನಿ ನಾನು ಇಲ್ಲೇ. ಸೊ ಇದ್ರದ ಬಿಲ್ಟಪ್ ಏರಿಯಾ ನಾವು ನೋಡೋದಾದ್ರೆ ಮನಿದ ನಮ್ದು ಅಗಲಕ್ಕೆ 31 ಫೀಟ್ ಇರುತ್ತೆ, ಉದ್ದಕ್ಕೆ 43 ಫೀಟ್ 9 ಇಂಚ್ ನಮ್ಗೆ ಉದ್ದಕ್ಕೆ ಇರುತ್ತೆ. ಸೊ ನಮ್ದು ಇಲ್ಲೇ ಈಸ್ಟ್ ಸೈಡ್ ಇಲ್ಲೇ ರೋಡ್ ಆಗಿರುತ್ತೆ. ಸೊ ಈ ರೋಡಿಂದ ನಾವು ಒಳಗಡೆ ಬಂದ್ರೆ ಇಲ್ಲೇ ನಮ್ದು ಮೇನ್ ಗೇಟ್ ಕೂಡ ಇರ್ತೈತಿ. ಸೊ ನಾವು ಇಲ್ಲಿ ಒಳಗಡೆ ಬಂದ್ರೆ ನಮ್ಗೆ ಇಲ್ಲೇ ಸಾಕಷ್ಟು ಆದಂತ ಒಂದು ಸ್ಪೇಸ್ ಸಿಗುತ್ತೆ. ಇದನ್ನ ಕಾರ್ ಪಾರ್ಕಿಂಗ್ ಕೂಡ ನಾವು ಮಾಡ್ಕೋಬಹುದು. ಇದ್ರದ ಸೈಜ್ ಎಷ್ಟೈತೆ ಅಂದ್ರೆ ಇಲ್ಲಿಂದ ಇಲ್ಲಿಗೆ 11 ಫೀಟ್ 3 ಇಂಚ್ ಐತಿ. ಇಫ್ ಇನ್ ಕೇಸ್ ನಮ್ಗೆ ಇಲ್ಲಿ ಬೇಕಂದ್ರೆ ಒಂದು ಲಾನ್ ಕೂಡ ನಾವು ಇಲ್ಲೇ ಮಾಡ್ಕೋಬಹುದು. ಸೊ ನೆಕ್ಸ್ಟ್ ಯಾವ ಸೈಜ್ ಇಂದ ಮಾಡ್ಕೋಬಹುದು ಅಂದ್ರೆ ನಮ್ಗೆ ಯಾವ ಸೈಜ್ ಸೂಟೇಬಲ್ ಅನ್ಸುತ್ತೋ ಆ ಸೈಜ್ ಇದ್ದು ಇಲ್ಲೇ ಲಾನ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಒಂದು ಸಿಟ್ಔಟ್ ನ ಪ್ರೊವೈಡ್ ಮಾಡಿರ್ತೀವಿ. ಇದು ನಮ್ದು ಸ್ಟೆಪ್ಸ್ ಆಗಿರ್ತವೆ. ಸ್ಟೆಪ್ಸ್ ಇಂದ ಮೇಲ್ಗಡೆ ಬಂದ್ರೆ ಒಂದು ಸಿಟ್ಔಟ್ ಇಲ್ಲಿ ನಾವು ಪ್ರೊವೈಡ್ ಮಾಡಿರ್ತೀವಿ. ಸಿಟ್ಔಟ್ ಸೈಜ್ ನಮ್ದು 12 ಫೀಟ್ ಅಗಲ ಇರುತ್ತೆ, 5 ಫೀಟ್ 9 ಇಂಚ್ ನಮ್ಗೆ ಇಲ್ಲಿ ಉದ್ದ ಇರುತ್ತೆ. ಸಿಟ್ಔಟ್ ಇಂದ ಒಳಗಡೆ ಬಂದ್ರೆ ಇದು ನಮ್ದು ಮೇನ್ ಡೋರ್ ಆಗಿರುತ್ತೆ. ಇಲ್ಲಿಂದ ನಾವು ಒಳಗಡೆ ಬಂದ್ರೆ ನಮ್ದೊಂದು ಲಿವಿಂಗ್ ರೂಮ್ ಇಲ್ಲೇ ನೋಡಬಹುದು. ಲಿವಿಂಗ್ ರೂಮ್ ಸೈಜ್ ಎಷ್ಟೈತೆ ಅಂದ್ರೆ ನಮ್ದು 16 ಫೀಟ್ 9 ಇಂಚ್ ನಮಗೆ ಅಗ್ಲಕ್ಕೆ ಸಿಗುತ್ತೆ, 18 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ನಾವು ಇಲ್ಲೇ ಲಿವಿಂಗ್ ರೂಮ್ ಇಂತ ಸೌತ್ ಈಸ್ಟ್ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕೊಳಗೆ ಬಂದ್ರೆ ನಮ್ದು ಇಲ್ಲೇ ಕಿಚನ್ ಕೂಡ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಕಿಚನ್ ಸೈಜ್ ಎಷ್ಟೈತೆ ಅಂದ್ರೆ 12 ಫೀಟ್ ಅಗಲ ಐತಿ, 10 ಫೀಟ್ ಇಲ್ಲಿ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಸೊ ಇಲ್ಲೇ ನಮ್ದು ಕಿಚನ್ ಕಟ್ಟಿ ಒಳಗೆ ನಾವು ಈ ಕಾರ್ನರ್ ಅಂದ್ರೆ ಆಗ್ನೇಯ ದಿಕ್ಕೊಳಗೆ ನಾವು ಇಲ್ಲೇ ಸ್ಟೋನ್ ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೇ ನಾವು ಬೇಕಂದ್ರೆ ಸಿಂಕ್ ನ ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಇಲ್ಲೇ ಈ ಏರಿಯಾದಾಗ ನಾವು ಫ್ರಿಡ್ಜ್ ಇಲ್ಲೇ ನಾವು ಪ್ಲೇಸ್ ಮಾಡ್ಕೋಬಹುದು. ನೆಕ್ಸ್ಟ್ ಸೆಲ್ಫ್ ಕೂಡ ನಾವು ಇಲ್ಲೇ ಮಾಡ್ಕೋಬಹುದು. ಈ ವಾಲ್ ಒಳಗೂ ಕೂಡ ನಾವು ಸೆಲ್ಫ್ ಬೇಕಂದ್ರೆ ಮಾಡ್ಕೋಬಹುದು. ನೆಕ್ಸ್ಟ್ ಇದು ಬ್ಯಾಕ್ ಡೋರ್ ಇಲ್ಲೇ ನಾವು ಪ್ರೊವೈಡ್ ಮಾಡಿರ್ತೀವಿ ಕಿಚನ್ಗೆ. ಇಲ್ಲಿಂದ ಹೊರಗಡೆ ಬಂದ್ರೆ ನಮ್ಗೆ 4 ಫೀಟ್ ಇಲ್ಲೇ ನಮ್ಗೆ ಜಾಗ ಸಿಗುತ್ತೆ. ಸೊ ಈ ವಿಡ್ತ್ 4 ಫೀಟ್ ಇಲ್ಲೇ ನಮ್ಗೆ ಸಿಕ್ಕಾಗ ಇದನ್ನ ನಾವು ಯುಟಿಲಿಟಿ ಆಗಿ ಯೂಸ್ ಮಾಡ್ಕೋಬಹುದು. ನೆಕ್ಸ್ಟ್ ನಾವು ಇಲ್ಲೇ ಕಿಚನ್ಗೆ ಅಡ್ಜಸೆಂಟ್ ಆಗಿ ಇಲ್ಲೊಂದು ಕಿಚನ್ ಪಕ್ಕ ಅಂದ್ರೆ ಕಿಚನ್ ಒಳಗಡೆನೆ ಒಂದು ಸ್ಟೋರ್ ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಸ್ಟೋರ್ ರೂಮ್ ಸೈಜ್ ಎಷ್ಟೈತೆ ಅಂದ್ರೆ 3 ಫೀಟ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 6 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಸೊ ಇದೊಂದು ನಮಗೆ ಮೀಡಿಯಂ ಸೈಜ್ ಸ್ಟೋರ್ ರೂಮ್ ಆಗಿರುತ್ತೆ. ನೆಕ್ಸ್ಟ್ ನಾವು ಕಿಚನ್ ಇಂದ ಹೊರಗಡೆ ಬಂದ್ರೆ ನಾವು ಇಲ್ಲೇ ಡೈನಿಂಗ್ ಏರಿಯಾನ ಪ್ರೊವೈಡ್ ಮಾಡಿರ್ತೀವಿ. ಡೈನಿಂಗ್ ಏರಿಯಾ ಎಷ್ಟೈತೆ ಅಂದ್ರೆ 9 ಫೀಟ್ 9 ಇಂಚ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 13 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಇದು ನಮ್ದು ಡುಪ್ಲೆಕ್ಸ್ ಹೌಸ್ ಆಗಿರೋದ್ರಿಂದ ನಾವು ಸ್ಟೇರ್ಕೇಸ್ನ ಮನೆ ಒಳಗಡೆನೆ ಪ್ರೊವೈಡ್ ಮಾಡಿರ್ತೀವಿ. ಸೊ ಇದು ನಮ್ದು ಸ್ಟೇರ್ಕೇಸ್ ಆಗಿರುತ್ತೆ. ಹಿಂಗೆ ನಾವು ಮೇಲ್ಗಡೆಯಿಂದ ಹತ್ಕೊಂಡು ಹೋಗೋದು. ಇದು ಯಾವ ಡೈರೆಕ್ಷನ್ ಒಳಗೆ ನಾವು ರೊಟೇಷನ್ ಆಗ್ತೀವಿ ಅಂದ್ರೆ ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ. ಅಂದ್ರೆ ಇಲ್ಲಿ ನೋಡ್ಬೋದು ನಾವು ರೈಟ್ ಸೈಡ್ ಟರ್ನ್ ಆಗಿ ಮೇಲ್ಗಡೆ ಹೋಗ್ತೀವಿ. ಅಗೇನ್ ಇಲ್ಲಿಂದ ರೈಟ್ ಸೈಡ್ ಟರ್ನ್ ಆಗಿ ನಾವು ಇಲ್ಲಿ ಮೇಲ್ಗಡೆ ಹೋದ್ರೆ ನಮ್ಗೆ ಇಲ್ಲೇ ನಮ್ದು ಫಸ್ಟ್ ಫ್ಲೋರ್ ಇಲ್ಲೇ ಬರುತ್ತೆ. ಸೊ ಅದು ನಮ್ದು ಏನಂದ್ರೆ ಡುಪ್ಲೆಕ್ಸ್ ಹೌಸ್ ಪ್ಲಾನ್ ಆಗಿರೋದ್ರಿಂದ ನಾವು ಮನೆ ಒಳಗಡೆನೆ ಸ್ಟೇರ್ಕೇಸ್ ಪ್ರೊವೈಡ್ ಮಾಡಿರ್ತೀವಿ. ನೆಕ್ಸ್ಟ್ ನಾವು ಇಲ್ಲೇ ನೋಡ್ಬೋದು ಸೌತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನಾವು ಮಾಸ್ಟರ್ ಬೆಡ್ರೂಮ್ ನ ಪ್ರೊವೈಡ್ ಮಾಡಿರ್ತೀವಿ. ಅದರ ಸೈಜ್ ಎಷ್ಟೈತೆ ಅಂದ್ರೆ 12 ಫೀಟ್ ಅಗಲ ಐತಿ, 13 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ ಮಾಸ್ಟರ್ ಬೆಡ್ರೂಮ್ಗೆ ನಾವು ಅಟ್ಯಾಚ್ ಆಗಿ ಒಂದು ಟಾಯ್ಲೆಟ್ ಮತ್ತು ಬಾತ್ ನ ಪ್ರೊವೈಡ್ ಮಾಡಿರ್ತೀವಿ. ಟಾಯ್ಲೆಟ್ ಸೈಜ್ ನಮ್ಗೆ 7 ಫೀಟ್ ಉದ್ದಕ್ಕೆ ಅಗಲಕ್ಕೆ ಇರುತ್ತೆ, 4 ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ. ಇದ್ರೊಳಗೆ ನಾವು ಮಾಸ್ಟರ್ ಬೆಡ್ರೂಮ್ ಒಳಗನ ಇಲ್ಲೇ ಡ್ರೆಸ್ಸಿಂಗ್ ರೂಮ್ ಕೂಡ ಇನ್ಕ್ಲೂಡ್ ಮಾಡಿರ್ತೀವಿ. ಡ್ರೆಸ್ಸಿಂಗ್ ರೂಮ್ ಸೈಜ್ ಎಷ್ಟೈತೆ ನೋಡೋದಾದ್ರೆ 4 ಫೀಟ್ 6 ಇಂಚ್ ನಮ್ಗೆ ಅಗಲಕ್ಕೆ ಸಿಗುತ್ತೆ, 4 ಫೀಟ್ ಇಲ್ಲೇ ನಮ್ಗೆ ಉದ್ದಕ್ಕೆ ಸಿಗುತ್ತೆ. ಸೊ ನಾವು ಮಾಸ್ಟರ್ ಬೆಡ್ರೂಮ್ ಇಂದ ಹೊರಗಡೆ ಬಂದ್ರೆ ನಮ್ಗೆ ಅದ್ರ ಎದುರುಗಡೆ ಇಲ್ಲೇ ನಾರ್ತ್ ವೆಸ್ಟ್ ಡೈರೆಕ್ಷನ್ ಒಳಗೆ ನಮ್ದು ಒಂದು ಕಿಡ್ಸ್ ಬೆಡ್ರೂಮ್ ನಾವು ಇಲ್ಲೇ ಪ್ರೊವೈಡ್ ಮಾಡಿರ್ತೀವಿ. ಅದ್ರ ಸೈಜ್ 12 ಫೀಟ್ ಬೈ 13 ಫೀಟ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಹೊರಗಡೆ ಒಂದು ಕಾಮನ್ ಆಗಿ ನಾವು ಟಾಯ್ಲೆಟ್ ಮತ್ತು ಬಾತ್ ನ ಪ್ರೊವೈಡ್ ಮಾಡಿರ್ತೀವಿ. ಅಲ್ಲಿಂದ ನಾವು ಹೊರಗಡೆ ಬಂದ್ರೆ ಇಲ್ಲೇ ಜನರಲ್ ಸ್ಟೋರ್ ರೂಮ್ ಕೂಡ ಒಂದು ನಾವು ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ನಮ್ಗೆ ಇಲ್ಲಿಂದ ಇಲ್ಲಿಗೆ 4 ಫೀಟ್ ಇರುತ್ತೆ, ಇಲ್ಲಿಂದ ಇಲ್ಲಿಗೆ ನಮ್ಗೆ 12 ಫೀಟ್ ಇರುತ್ತೆ. ಸೊ ಇದು ಒಂದು ಜನರಲ್ ಸ್ಟೋರ್ ರೂಮ್ ಆಗಿರುತ್ತೆ. ಇದ್ರೊಳಗೆ ಮೇಜರ್ ಏನು ಚೇಂಜಸ್ ಮಾಡ್ಕೊಂಡಿವಿ ಅಂತಂದ್ರೆ ನಾವು ಇಲ್ಲೇ ಪೂಜಾ ರೂಮ್ ನೋಡ್ಬೋದು. ನಾರ್ತ್ ಈಸ್ಟ್ ಕಾರ್ನರ್ ಒಬ್ಬೊಬ್ರು ನಮ್ಗೆ ಈಶಾನ್ಯ ದಿಕ್ಕಿನೊಳಗೆ ಅಂದ್ರೆ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಪೂಜಾ ರೂಮ್ ಬೇಕಂತೇಳಿ ಹೇಳ್ತಾರೆ. ಸೊ ಅವ್ರಿಗೆ ಇದು ಪೂಜಾ ರೂಮ್ ನಾವು ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಪ್ರೊವೈಡ್ ಮಾಡಿರ್ತೀವಿ. ಇದ್ರ ಸೈಜ್ ಎಷ್ಟೈತೆ ಅಂದ್ರೆ 4 ಫೀಟ್ ಬೈ 5 ಫೀಟ್ ಇದೆ ಪೂಜಾ ರೂಮ್ ಸೈಜ್ ಆಗಿರುತ್ತೆ. ಯೂಶಲಿ ನಾವೇನ್ ಮಾಡಿರ್ತಿದ್ವಿ ಅಂದ್ರೆ ಇಲ್ಲೇ ಸ್ಟೋರ್ ರೂಮ್ ಇದ್ದಲ್ಲೇ ನಾವು ಪೂಜಾ ರೂಮ್ ನ ಪ್ರೊವೈಡ್ ಮಾಡ್ತಿದ್ವಿ. ಬಟ್ ಕೆಲವೊಂದಿಷ್ಟು ಮಂದಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲೇ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಪೂಜಾ ರೂಮ್ ಪ್ರಿಫರ್ ಮಾಡ್ತಾರೆ. ಸೊ ಅಂತವ್ರಿಗೆ
ಅದು ಈ ಪ್ಲ್ಯಾನ್ ಸೂಟೇಬಲ್ ಆಗುತ್ತೆ. ನೆಕ್ಸ್ಟ್ ನಾವಿಲ್ಲೇ ನೋಡೋದಾದ್ರೆ ಮೇಲ್ಗಡೆ ನಾವು ಬೇಕಂದ್ರೆ ರೂಮ್ಸ್ ಕೂಡ ಮಾಡ್ಕೋಬಹುದು. ಇಲ್ಲಿಂದ ಮೇಲ್ಗಡೆ ಹೋದ್ರೆ ಫಸ್ಟ್ ಫ್ಲೋರ್ನಾಗೆ ನಮ್ಗೆ ರೂಮ್ಸ್ನ ನಾವು ಮಾಡ್ಕೋಬಹುದು. ಒಂದು ರೂಮ್ ಬೇಕಂದ್ರೆ ಒಂದು ರೂಮ್ ಮಾಡ್ಕೋಬಹುದು, ಅಥವಾ 2 ಬೇಕಂದ್ರೆ 2 ರೂಮ್ ಮಾಡ್ಕೋಬಹುದು. ನಮ್ಮ ಪ್ಲಾನಿಂಗ್ ತಕ್ಕಂಗೆ ನಾವು ಚೇಂಜಸ್ಸನ್ನು ಮಾಡ್ಕೋಬಹುದು. ಸೊ ಇದು ಕಂಪ್ಲೀಟ್ ನಮ್ಮದು ಪ್ಲ್ಯಾನ್ ಆಗಿರುತ್ತೆ. ಇದ್ರದ್ದು ನಾನು ಸೆಟ್ ಬ್ಯಾಕ್ ಎಷ್ಟೆಷ್ಟು ಬಿಟ್ಟಿವೆ ಅಂತ ಹೇಳ್ತೀನಿ. ಇಲ್ಲೇ ನಮ್ದು 4 ಫೀಟ್ ಆಗಿಲ್ಲ ಹೇಳ್ದಂಗೆ ಇಲ್ಲೇ ಸೌತ್ ಸೈಡ್ 4 ಫೀಟ್ ಬಿಟ್ಟಿರ್ತೀವಿ. ಅಗೇನ್ ನಾವು ಇಲ್ಲೇ ನಾರ್ತ್ ಸೈಡ್ ಕೂಡ 4 ಫೀಟನ್ನು ಇಲ್ಲೇ ಬಿಟ್ಟಿರ್ತೀವಿ. ನೆಕ್ಸ್ಟ್ ವೆಸ್ಟ್ ಸೈಡ್ ನಮ್ದು 4 ಫೀಟ್, ಸುತ್ತಲೂ ನಾವು 4 ಫೀಟ್ ಜಾಗ ಇಲ್ಲೇ ಬಿಟ್ಕೊಂಡಿರ್ತೀವಿ. ಸೊ ದ್ಯಾಟ್ ನಮಗೆ ಗಾಳಿ ಬೆಳಕು ಚೆನ್ನಾಗಿ ಬರುತ್ತೆ. ಅದಲ್ದನ ನಾವು ಇಲ್ಲೇ ಫಸ್ಟ್ ಫ್ಲೋರಿಗೆ ಹೋದಾಗ ನಾವು ಇಲ್ಲೇ ಈ 4 ಫೀಟ್ ಇದ್ದನ್ನ ಬಾಲ್ಕನಿ ಕೂಡ ನಾವು ಇಲ್ಲೇ ಯೂಸ್ ಮಾಡ್ಕೋಬಹುದು. ಈ 4 ಫೀಟನ್ನು ನಾವು ಇಲ್ಲೇ ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಹೋದಾಗ ಬಾಲ್ಕನಿಯಾಗಿ ಇದನ್ನು ಯೂಸ್ ಮಾಡ್ಕೋಬಹುದು. ಸೊ ಅದು ನಮ್ಗೆ ಯುಟಿಲೈಸ್ ಆಗುತ್ತೆ. ಸೊ ಇವತ್ತಿನ ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ನಾನು ಒಂದೊಂದು ಪ್ಲ್ಯಾನ್ ಹೊಸ ಪ್ಲ್ಯಾನ್ಸ್ ಅಪ್ಲೋಡ್ ಮಾಡ್ತಿರ್ತೀನಿ. ನಿಮ್ಗೆ ಪ್ಲ್ಯಾನ್ ಆಗಿ ಲೈಕ್ ಆಗಿದ್ರೆ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್. ಪ್ಲ್ಯಾನ್ ಇದಾಗಿತ್ತು. ಇದೇ ರೀತಿ ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ ನೋಡೋಕೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲ್ಯಾನ್ ಲೈಕ್ ಆಗಿದ್ರೆ ಕಾಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಎಂಡ್ ಮಾಡತ್ತೀನಿ. ಎಲ್ಲರಿಗೂ ಶುಭ ದಿನ. ಟೇಕ್ ಕೇರ್.